ಶ್ರೀವಾರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಕನ್ನಡದ ಒಂದು ವಾಕ್ಯಗಳನ್ನು ಇಂಗ್ಲೀಷಲ್ಲಿ ಯಾವ ರೀತಿಯಾಗಿ ನಾವು ಹೇಳೋದು ಅಂತ ನೋಡೋಣ. ಮೊದಲನೇದಾಗಿ ನೀವು ಹೇಳ್ತೀರಾ, ನನಗೆ ಪರೀಕ್ಷೆ ಇದೆ. ನನಗೆ ಪರೀಕ್ಷೆ ಇದೆ ಅನ್ನೋದನ್ನು ನೀವು ಇಂಗ್ಲೀಷಲ್ಲಿ ಯಾವ ರೀತಿಯಾಗಿ ಹೇಳ್ಬೋದು? ಐ ಹ್ಯಾವ್ ಎಕ್ಸಾಮ್. ಐ ಹ್ಯಾವ್ ಎಕ್ಸಾಮ್. ಐ ಹ್ಯಾವ್ ಎಕ್ಸಾಮ್. ಈ ರೀತಿಯಾಗಿ ನೀವು ನನಗೆ ಪರೀಕ್ಷೆ ಇದೆ, ಐ ಹ್ಯಾವ್ ಎಕ್ಸಾಮ್ ಅಂತ ನೀವು ಈ ರೀತಿಯಾಗಿ ಒಂದು ಪದವನ್ನು ಉಪಯೋಗಿಸಬಹುದು. ನಾನು ಉತ್ತರ ಬರೆಯುತ್ತೇನೆ. ನೀವು ಈ ಒಂದು ಪದವನ್ನು ನಾನು ಉತ್ತರ ಬರೆಯುತ್ತೇನೆ, ಇದನ್ನು ನಾವು ಯಾವ ರೀತಿಯಾಗಿ ಹೇಳಬೇಕು ಅಂದರೆ ಐ ರೈಟ್ ದ ಎಕ್ಸಾಮ್. ಓಕೆ, ಐ ರೈಟ್ ದ ಎಕ್ಸಾಮ್. ಐ ರೈಟ್ ದ ಎಕ್ಸಾಮ್. ಇಲ್ಲಿ ರೋಟ್ ಬರಲ್ಲ, ಐ ರೈಟ್ ದ ಎಕ್ಸಾಮ್ ಅಂತ ಬರುತ್ತೆ. ಸೊ ನೀವಿನ್ನ ಬರೆದಿಲ್ಲ ಎಕ್ಸಾಮ್. ಸೊ ಬರೆಯುತ್ತೇನೆ, ನಾನು ಎಕ್ಸಾಮ್ ಬರೀತೀನಿ. ಮೂರನೇದು, ನನಗೆ ಅರ್ಥವಾಗಿಲ್ಲ. ನನಗೆ ನೀವು ಹೇಳಿರೋದು ಅರ್ಥ ಆಗಿಲ್ಲ ಅಂತ ಹೇಳೋದಕ್ಕೆ ಏನು ಹೇಳ್ತೀವಿ ನಾವು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥವಾಗಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಯು ಆರ್ ಟಾಕಿಂಗ್, ಅಥವಾ ಐ ಡೋಂಟ್ ಹರ್ಡ್ ವಾಟ್ ಯು ಆರ್ ಟಾಕಿಂಗ್. ನನಗೆ ನೀವು ಹೇಳಿದ್ದು ಅರ್ಥ ಆಗಿಲ್ಲ ಅನ್ನೋದನ್ನು ಈ ರೀತಿಯಾಗಿ ನೀವು ಹೇಳ್ಬೋದು. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ನನಗೆ ಅರ್ಥವಾಗಿಲ್ಲ. ಚಹಾ ಬಿಸಿ ಇದೆ ಅಥವಾ ಕಾಫಿ ಬಿಸಿ ಇದೆ, ಇದನ್ನು ನೀವು ಯಾವ ರೀತಿಯಾಗಿ ಹೇಳ್ಬೋದು? ದ ಟೀ ಈಸ್ ಹಾಟ್. ದ ಟೀ ಈಸ್ ಹಾಟ್. ಚಹಾ ಬಿಸಿ ಇದೆ. ಚಹಾ ಬಿಸಿ ಇದೆ. ದ ಟೀ ಈಸ್ ಹಾಟ್. ದ ಟೀ ಈಸ್ ಹಾಟ್. ಈ ರೀತಿಯಾಗಿ ನೀವು ಈ ಒಂದು ಪದವನ್ನು ಉಪಯೋಗಿಸಬಹುದಾಗಿರುತ್ತೆ. ನಂತರ ಐದನೇದು, ನನಗೆ ಹಸಿವಿಲ್ಲ. ನನಗೆ ಹಸಿವಿಲ್ಲ, ನನಗೆ ಹಸಿವು ಆಗ್ತಾ ಇಲ್ಲ ಅನ್ನೋದನ್ನು ನೀವು ಐ ಆಮ್ ನಾಟ್ ಹಂಗ್ರಿ. ಐ ಆಮ್ ನಾಟ್ ಹಂಗ್ರಿ. ಐ ಆಮ್ ನಾಟ್ ಹಂಗ್ರಿ. ನನಗೆ ಹಸಿವಿಲ್ಲ. ಐ ಆಮ್ ನಾಟ್ ಹಂಗ್ರಿ. ಈಗ ಬೆಳಗ್ಗೆ ಆಯಿತು. ಇಟ್ ಈಸ್ ಮಾರ್ನಿಂಗ್ ನೌ. ಈಗ ಬೆಳಗ್ಗೆ ಆಯಿತು. ಈಗ ಬೆಳಗ್ಗೆ ಆಯಿತು. ಇಟ್ ಈಸ್ ಮಾರ್ನಿಂಗ್ ನೌ. ಇಟ್ ಈಸ್ ಮಾರ್ನಿಂಗ್ ನೌ. ನಾನು ತಡವಾಗಿ ಬಂದೆ. ನಾನು ತಡವಾಗಿ ಬಂದೆ. ಇದನ್ನು ನಾವು ಐ ಕೇಮ್ ಲೇಟ್. ಐ ಕೇಮ್ ಲೇಟ್. ಐ ಕೇಮ್ ಲೇಟ್. ನಾನು ತಡವಾಗಿ ಬಂದೆ. ಐ ಕೇಮ್ ಲೇಟ್. ಐ ಕೇಮ್ ಲೇಟ್. ಅವಳು ನಿದ್ರೆ ಮಾಡುತ್ತಾಳೆ. ಅವಳು ನಿದ್ರೆ ಮಾಡುತ್ತಾಳೆ. ಶಿ ಈಸ್ ಸ್ಲೀಪಿಂಗ್. ಶಿ ಈಸ್ ಸ್ಲೀಪಿಂಗ್. ಶಿ ಈಸ್ ಸ್ಲೀಪಿಂಗ್. ಅವಳು ನಿದ್ರೆ ಮಾಡುತ್ತಾಳೆ. ಇದನ್ನು ನಾವು ಶಿ ಈಸ್ ಸ್ಲೀಪಿಂಗ್. ಶಿ ಈಸ್ ಸ್ಲೀಪಿಂಗ್ ಅಂತಲೂ ಹೇಳ್ಬೋದು. ನಿಮ್ಮ ಹೆಸರು ಏನು? ನೀವು ಬೇರೆಯವ್ರನ್ನ ಕೇಳಬೇಕಾದ್ರೆ ನಿಮ್ಮ ಹೆಸರು ಏನು ಅದನ್ನು ನಾವು ವಾಟ್ ಈಸ್ ಯುವರ್ ನೇಮ್. 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 ನಿಮ್ಮ ಹೆಸರು ಏನು? ನಾನು ಓದುತ್ತಿದ್ದೇನೆ. ನಾನು ಓದುತ್ತಿದ್ದೇನೆ. ಐ ಆಮ್ ಸ್ಟಡಿಂಗ್. ಐ ಆಮ್ ಸ್ಟಡಿಂಗ್. ಐ ಆಮ್ ಸ್ಟಡಿಂಗ್. ನಾನು ಓದುತ್ತಿದ್ದೇನೆ. ಐ ಆಮ್ ಸ್ಟಡಿಂಗ್. ನಾನು ನಾಳೆ ಓದುತ್ತೇನೆ. ನಾನು ಇವತ್ತು ಓದಲ್ಲ, ನಾಳೆ ಓದ್ತೀನಿ ಅಂತ ಹೇಳೋದಕ್ಕೆ ಐ ವಿಲ್ ಸ್ಟಡಿ ಟುಮಾರೋ. ಐ ವಿಲ್ ಸ್ಟಡಿ. ಐ ವಿಲ್ ಸ್ಟಡಿ ಟುಮಾರೋ. ಸೊ ನಾನು ನಾಳೆ ಓದುತ್ತೇನೆ. ಐ ವಿಲ್ ಸ್ಟಡಿ ಟುಮಾರೋ. ಐ ವಿಲ್ ಸ್ಟಡಿ ಟುಮಾರೋ.
ನೀವು ಹೇಗಿದ್ದೀರಿ? ನೀವು ಹೇಗಿದ್ದೀರಿ? ಹೌ ಆರ್ ಯು? ಹೌ ಆರ್ ಯು? ಹೌ ಆರ್ ಯು? ನೀವು ಹೇಗಿದ್ದೀರಿ? ಹೌ ಆರ್ ಯು? ದಯವಿಟ್ಟು ಸಹಾಯ ಮಾಡಿ. ದಯವಿಟ್ಟು ಸಹಾಯ ಮಾಡಿ. ಪ್ಲೀಸ್ ಹೆಲ್ಪ್ ಮೀ. ಪ್ಲೀಸ್ ಹೆಲ್ಪ್ ಮೀ. ದಯವಿಟ್ಟು ಸಹಾಯ ಮಾಡಿ. ಪ್ಲೀಸ್ ಹೆಲ್ಪ್ ಮೀ. ನಾನು ಮನೆಗೆ ಹೋಗುತ್ತೇನೆ. ನಾನು ಮನೆಗೆ ಹೋಗುತ್ತೇನೆ. ಐ ವಿಲ್ ಗೋ ಹೋಮ್. ಐ ವಿಲ್ ಗೋ ಹೋಮ್. ಐ ವಿಲ್ ಗೋ ಹೋಮ್. ನಾನು ಮನೆಗೆ ಹೋಗುತ್ತೇನೆ. ಐ ವಿಲ್ ಗೋ ಹೋಮ್. ಅಮ್ಮ ಅಡುಗೆ ಮಾಡಿದ್ದಾರೆ. ಅಮ್ಮ ಅಡುಗೆ ಮಾಡಿದ್ದಾರೆ. ಇದನ್ನು ನಾವು ಯಾವ ರೀತಿ ಕನ್ವರ್ಟ್ ಮಾಡೋದು? ಮಾಮ್ ಹ್ಯಾಸ್ ಕುಕ್ಡ್ ಫುಡ್. ಮದರ್ ಹ್ಯಾಸ್ ಕುಕ್ಡ್ ಫುಡ್. ಅಮ್ಮ ಅಡುಗೆ ಮಾಡಿದ್ದಾರೆ. ಮದರ್ ಹ್ಯಾಸ್ ಕುಕ್ಡ್ ಫುಡ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.